ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕೇವಲ SSLC ಪಾಸ್ ಆಗಿದ್ದರೆ ಸಾಕು, ಯಾವುದೇ ಪರೀಕ್ಷೆಯನ್ನು ನೀವು ಬರೆಯುವಂಥ ಅಗತ್ಯ ಇಲ್ಲ. ಕೇಂದ್ರ ಸರ್ಕಾರದ ಅದು ಪೋಸ್ಟ್ ಆಫೀಸ್ ಕೆಲಸ ನಿಮಗೆ ಖಾಲಿ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಏನೇನು ಪ್ರೊಸೀಜರ್ ಇದೆ ನೀವು ಅಪ್ಲೈ ಮಾಡಲಿಕ್ಕೆ ಅಂಥೇಳಿ ಖಂಡಿತವಾಗ್ಲೂ ಎಲ್ಲ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ನೀವು ಕೇವಲ SSLC ಪಾಸ್ ಆಗಿದ್ದರೆ ಸಾಕು, ನೀವು ಕೂಡ ಈ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಏನೇನು ಮಾಹಿತಿ ಅಂತ ನಾನೆಲ್ಲ ಕಲೆಕ್ಟ್ ಮಾಡಿದ್ದೀನಿ, ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಕೇವಲ ಒಂದು 4-5 ನಿಮಿಷ ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಈಗ ಆಲ್ ಓವರ್ ಇಂಡಿಯಾ 44,228 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಯಾವ್ಯಾವ ಸ್ಟೇಟಿಗೆ ಕಾಲ್ಫರ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿ ನಮ್ಮ ಕರ್ನಾಟಕ ಕೂಡ 11ನೇ ಸ್ಥಾನದಲ್ಲಿದೆ, ನೀವು ಇಲ್ಲಿ ಗಮನಿಸ್ಬೋದು. ಕರ್ನಾಟಕ ಕೂಡ ಇದೆ, ಓಕೆನಾ. ಕರ್ನಾಟಕದಲ್ಲಿ ಸುಮಾರು 1940 ಹುದ್ದೆಗಳು, ಓಕೆನಾ. ಯಾವ ಹುದ್ದೆಗಳು ಅಂತ ನೋಡೋದಾದರೆ ಬ್ರಾಂಚ್ ಪೋಸ್ಟ್ ಆಫೀಸ್ ಮಾಸ್ಟರ್ ಅಂತ, BPM ಅಂತ. BPM ಮತ್ತು ನಿಮಗೆ ಪೋಸ್ಟ್ ಆಫೀಸಲ್ಲಿ 2 ಬರುತ್ತಲ್ಲ, ಒಂದು ಪೋಸ್ಟ್ ಮಾಸ್ಟರ್ ಅಂತ ಹೇಳಿ, ಅದರ ಜೊತೆಯಲ್ಲಿ ಮತ್ತು ಗ್ರಾಮೀಣ ದಕ್ಷ ಸೇವಕ ಅಂತ ಕರಿತೀವಿ, GDS ಅಂತ ಕರಿತೀವಲ್ಲ, ಆ ಹುದ್ದೆ ಅಂದರೆ ಪೋಸ್ಟ್ ಮ್ಯಾನ್ ಕೆಲಸ ಕೂಡ ಇಲ್ಲಿ ಖಾಲಿ ಇರುವಂಥದ್ದು. ಇಲ್ಲಿ ಸುಮಾರು ಕರ್ನಾಟಕಕ್ಕೆ 1940 ಸೀಟ್ಗಳು ಖಾಲಿ ಇದ್ದಾವೆ. ಖಂಡಿತವಾಗ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು 15/7 ಮನೆಯಿಂದನೇ ಶುರುವಾಗಿದೆ. ಕೊನೆಯ ದಿನಾಂಕ ಬಂದುಬಿಟ್ಟು 5/8/2024. ಎಲಿಜಿಬಿಲಿಟಿ ಏನಿಲ್ಲ, ನೀವು SSLC ಪಾಸ್ ಆಗಿದ್ದರೆ ಸಾಕು. ಕ್ರೈಟೀರಿಯಾ ಎಕ್ಸಾಮ್ ಕೂಡ ಏನೂ ಇಲ್ಲ. ನೀವು SSLC ಪಾಸ್ ಆಗಿರೋದ್ರ ಜೊತೆಯಲ್ಲಿ ಯಾರು ಹೆಚ್ಚು ಅಂಕಗಳನ್ನು SSLCಯಲ್ಲಿ ಗಳಿಸಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಆಮೇಲೆ ನಿಮಗೆ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜು ಬರೀಲಿಕ್ಕೆ ಬರಬೇಕು, ಓದಲಿಕ್ಕೆ ಬರಬೇಕು. ಇವು ಬರೀಲಿಕ್ಕೆ ಓದಲಿಕ್ಕೆ ಬಂದರೆ ಸಾಕು. ಮತ್ತು ಅದರ ಜೊತೆಯಲ್ಲಿ ಪೋಸ್ಟ್ ಮ್ಯಾನ್ ಕೆಲಸದಲ್ಲಿ ನೀವು ನೋಡೋಕೆ ಹೋದರೆ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಕೆಲಸ ಕೂಡ ಇದೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮೊದಲನೇದಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಕೆಲಸ, ಇನ್ನೊಂದಾಗಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಕೆಲಸ, ಓಕೆನಾ. ಇಲ್ಲಿ ನೀವು ನೋಡೋಕೆ ಹೋದರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಆ ಕೆಟಗರಿಗೆ ತಕ್ಕಂತೆ 18ರಿಂದ 40 ವರ್ಷದವರೆಗೂ ಕೂಡ ಇದೆ. ಆಮೇಲೆ ಫೀಸ್ ಬಂದ್ಬಿಟ್ಟು ಜನರಲ್ನವರಿಗೆ 100 ರೂಪಾಯಿ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸು. ಮತ್ತು ಬೇರೆ ಕೆಟಗರಿ ವರ್ಗದ ಜನರಿಗೆ ಯಾವುದೇ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು, ಯಾವುದೇ ರೀತಿ ಫೀಸ್ ಇಲ್ಲ, ಓಕೆನಾ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಪೋಸ್ಟ್ ಮಾಸ್ಟ್ರಿಗಾದರೆ 12ರಿಂದ 30,000ವರೆಗೂ ಕೂಡ ಇರುತ್ತೆ. ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟ್ರಿಗಾದರೆ 10ರಿಂದ 25,000 ರೂಪಾಯಿವರೆಗೂ ಕೂಡ ಇರುತ್ತೆ, ಓಕೆನಾ. ನಿಮ್ಮ ಲೋಕಲ್ ಲ್ಯಾಂಗ್ವೇಜು ಬರೆಯೋದು ಕಲ್ತಿದ್ರೆ ಸಾಕು. ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದರ ಜೊತೆಯಲ್ಲಿ ನೀವು SSLC ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ, ಓಕೆನಾ. ಇಷ್ಟು ದಾಖಲಾತಿಗಳಿದ್ರೆ ಸಾಕು. ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೀವು ಕೇಳೋದಾದರೆ, ಅರ್ಜಿಯನ್ನು ನಿಮ್ಮ ಹತ್ತಿರದ ಯಾವುದೇ ಬ್ರೌಸಿಂಗ್ ಸೆಂಟ್ರಲ್ಲಿ ಹೋಗಿ ಕೇಳಿದ್ರು ನೀವು ಸಲ್ಲಿಸ್ಬೋದು. ಇಲ್ಲಿ ಅಧಿಕೃತವಾದ ಪೋಸ್ಟ್ ಆಫೀಸ್ ವೆಬ್ಸೈಟ್ ಇದೆಯಲ್ಲ, ಇಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು. ನೀವು ಇಲ್ಲಿ ಮೊದಲನೇದಾಗಿ ನೀವು ನೋಟಿಫಿಕೇಷನ್ ಅಂತಿದೆ, ನೀವು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ ತಿಳ್ಕೊಬೋದು. ಎರಡನೇದಾಗಿ ರಿಜಿಸ್ಟ್ರೇಷನ್ ಅಂತಿದೆ, ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೇಕಾದ ಇನ್ಫಾರ್ಮೇಷನ್ಗಳನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮೂರನೇದು ಸ್ಟೇಜ್ 2 ಅಂತಿದೆ, ಅಪ್ಲೈ ಆನ್ಲೈನ್ ಅಂತ. ನೀವು ಕೂಡ ಆನ್ಲೈನಲ್ಲೇ ಅಪ್ಲೈನ ಮಾಡ್ಬೋದು, ಓಕೆನಾ. ಆನ್ಲೈನ್ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಯಾವುದೇ ಸೈಬರ್ ಸೆಂಟರ್ಗೆ ಹೋಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಂಥ ಒಂದು ಅಪರ್ಚುನಿಟಿ, ಸಾಕಷ್ಟು ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಅಂದರೆ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ. ಆದಷ್ಟು ಈ ರೀತಿ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾರಿಗೆ ಉಪಯೋಗ ಆಗಲಿ, ಆದಷ್ಟು ಜನರಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.